ಇರೋದೊಂದು ಲೈಫು. ಸೊ ಯಾಕೆ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕು? ಸೊ ಐ ಥಿಂಕ್ ಫಾರೆಸ್ಟ್ ಗಮ್ ಥರ ವಿ ಶುಡ್ ಜಸ್ಟ್ ಗೋ ವಿತ್ ಇಟ್, ಟ್ರೈ ಇಟ್ ಔಟ್, ಎಕ್ಸ್ಪ್ಲೋರ್. ಇಫ್ ಇಟ್ ವರ್ಕ್ಸ್ ಔಟ್ ಅಮೇಝಿಂಗ್, ಇಫ್ ಇಟ್ ಡಸಂಟ್ ವರ್ಕ್ ಔಟ್ ಇಟ್ಸ್ ಸ್ಟಿಲ್ ಗುಡ್. ಯಾಕಂದರೆ ವಿ ಅಟ್ಲೀಸ್ಟ್ ಟ್ರೈಡ್ ಅಲ್ವಾ. ಟ್ರೈ ಮಾಡಿದ್ರೇ ಗೊತ್ತಾಗೋದಲ್ವಾ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ. ಆಪರ್ಚುನಿಟೀಸ್ ಬಂದಾಗ ವಿ ಜಸ್ಟ್ ಹ್ಯಾವ್ ಟು ಗೋ ವಿತ್ ಇಟ್ ಅಷ್ಟೇ. ಸೈಕಾಲಜಿ ಇಂಟ್ರೆಸ್ಟ್ ಇತ್ತು, ನಾನು ಪರ್ಸ್ಯೂ ಮಾಡಿದೆ. ಬಟ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಐ ರಿಯಲೈಸ್ಡ್ ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್. ಆ್ಯಂಡ್ ಐ ಆಲ್ಸೋ ಗಾಟ್ ಟು ನೋ ಅಬೌಟ್ ಮೈ ಎಮೋಷನಲ್ ಹೆಲ್ತ್. ಮೈ ಹಸ್ಬೆಂಡ್ ಈಸ್ ಆಲ್ವೇಸ್ ಸಪೋರ್ಟಿವ್. ಸೊ ನಾನು ಏನೇ ಚಾಯ್ಸ್ ಮಾಡಿದ್ರು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಅವ್ರು ಓಕೆ ಅಂತಾರೆ, ಹೋಗಲ್ಲ ಮನೇಲಿ ಇರ್ತೀನಿ ಅಂದರೆ ಓಕೆ ಅಂತಾರೆ. ಒಂದು ಹೆಸಿಟೇಷನಿಂದ ನಾವು ಮಾಡ್ತಿರಲ್ಲ. ಜನ ಏನಂತಾರೆ ಅಂತ ಅನ್ಕೊಂತೀವಿ, ಬಟ್ ಆ್ಯಕ್ಚುಲಿ ನಾವು ಜನಗಳಿಗಿಂತ ನಮ್ಮ ಬಗ್ಗೆ ನಾವೇ ಜಾಸ್ತಿ ಓವರ್ ಆಗಿ ಕ್ರಿಟಿಕಲ್ ಆಗಿ ಥಿಂಕ್ ಮಾಡ್ತೀವಿ ಅಂತ ಅನ್ಸುತ್ತೆ. ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಕೇಶವ್ಸ್ ಯೂಟ್ಯೂಬ್ ಚಾನೆಲ್. ಸೊ ದಿಸ್ ಈಸ್ ಲೈಕ್ ವೆರಿ ರ್ಯಾಂಡಮ್ ವಿಡಿಯೋ ಅಂತ ಅನ್ಕೊಬೋದು. ಸ್ನಾನ ಮಾಡ್ತಾ ಇದ್ದೆ, ಸೊ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಥಾಟ್ಸ್. ಆಮೇಲೆ ಒಂದು ಫ್ಯೂ ಡೇಸಿಂದ ವಿಡಿಯೋ ಮಾಡೋದಕ್ಕೆ ಯೂಟ್ಯೂಬ್ಗೆ ಹಾಕೋದಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಪ್ರಾಪರ್ ಆಗಿರೋ ಟಾಪಿಕ್ ಸಿಗ್ತಾ ಇರಲಿಲ್ಲ, ಟೈಮ್ ಕೂಡ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ಲೈಕ್ ಓಕೆ, ಜಸ್ಟ್ ಏನನ್ಸ್ತಿದೆ ಅದನ್ನೇ ಮಾತಾಡೋಣ ಅಂತೇಳಿ. ಆ್ಯಂಡ್ ದ ಹೋಲ್ ಪಾಯಿಂಟ್ ಆಫ್ ಈ ಏನು ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು ವಾಸ್ ಟು ಜಸ್ಟ್ ಸ್ಪೀಕ್ ಮೈ ಮೈಂಡ್ ಆಫ್. ನನ್ಗೆ ಅನಿಸಿದ್ದನ್ನು ನನಗೆ ಶೇರ್ ಮಾಡಬೇಕು ಅನ್ನೋ ಥಾಟ್ಸ್ಗಳನ್ನ, ನನ್ನ ಅನಿಸಿಕೆಗಳನ್ನ ಕೊಡಬೇಕು ಅಂತಲೇ ಮಾಡಿದ್ದಿದ್ದು. ಸೊ ಹಾಗಾಗಿ ಸೊ ಒಂದು ಥಾಟ್ ಏನಂದರೆ, ನಾವು ಲೈಫಲ್ಲಿ ಏನಾದರೂ ಒಂದು ಹೊಸ್ದಾಗಿ ಮಾಡಬೇಕು ಅಂದಾಗ ತುಂಬ ಯೋಚನೆ ಮಾಡ್ತೀವಿ, ತುಂಬ ಕಾಷಿಯಸ್ ಆಗಿ ಥಿಂಕ್ ಮಾಡ್ತೀವಿ ಎಲ್ಲ ಆ್ಯಂಗಲಿಂದ. ಅದು ರಾಂಗ್ ಅಲ್ಲ. ವಿ ಡೋಂಟ್ ಸ್ಟಾರ್ಟ್, ಬಟ್ ವಿ ಎಂಡ್ ಅಪ್ ಓವರ್ ಥಿಂಕಿಂಗ್ ಸೋ ಮಚ್. ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇವಾಗ ಕರೆಂಟ್ಲಿ ಐ ಆಮ್ ಟ್ರೈಯಿಂಗ್ ಟು ಬಿ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ರೆ ನೀವು ನೋಡಿರ್ತೀರಾ, ಐ ಆಮ್ ಟ್ರೈಯಿಂಗ್ ಡಿಫ್ರೆಂಟ್ ನೀಶ್, ಯಾವ್ದು ವರ್ಕ್ ಆಗುತ್ತೆ ನನಗೆ ಅಂತ ಇನ್ನು ಐ ಆಮ್ ಎಕ್ಸ್ಪ್ಲೋರಿಂಗ್. ಆ್ಯಂಡ್ ದೆನ್ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ. ಬಟ್ ಥಾಟ್ಸ್ ಬರ್ತಾ ಇರುತ್ತೆ ಮೈಂಡಲ್ಲಿ, ನಾನು ಇದು ಮಾಡ್ತಿರೋದು ಓಕೆನಾ, ನಾನು ಮೊದಲು ಹೆಂಗಿದ್ದೆ ಅಂದರೆ ಲೈಕ್ ಐ ವಾಸ್ ಇಂಜಿನಿಯರ್. ಸೊ ಫಾರ್ 6 years ಐ ವರ್ಕ್ ಇನ್ ಕಾರ್ಪೊರೇಟ್. ಅದಾದಮೇಲೆ ಐ ಡಿಡ್ ಮಾಸ್ಟರ್ಸ್ ಇನ್ ಸೈಕಾಲಜಿ, ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಸ್ಕಿಲ್ಸ್. ಐ ವರ್ಕ್ ಆಸ್ ಅ ಕೌನ್ಸಿಲರ್ ಫಾರ್ ಕಪಲ್ ಆಫ್ ಇಯರ್ಸ್. ಎನ್ ಜಿ ಒದಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಐ ವುಡ್ ಟ್ರೈ ಡಿಫ್ರೆಂಟ್ ಜಾಬ್. ಬೇಸಿಕಲಿ ನನಗೆ ನನ್ನ ಮನಸ್ಸಿಗೆ ಖುಷಿ ಕೊಡುವಂಥ ಜಾಬ್ ಏನು ಅಂತ ಫೈಂಡ್ ಮಾಡೋವರೆಗೂ ಐ ಆಮ್ ಸ್ಟಿಲ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಸೊ ಇವಾಗ ಕರೆಂಟ್ಲಿ ಬೇಬಿ ಆದಮೇಲೆ ಐ ನ್ಯೂ ನನಗೆ ಮತ್ತೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ. ಯಾಕಂದರೆ ಒಂದು, ಮೈ ಹೆಲ್ತ್ ಇಸ್ ನಾಟ್ ದಟ್ ಗ್ರೇಟ್. ಇಟ್ ಡಸಂಟ್ ಸಪೋರ್ಟ್ ಮೀ ಟು ಬಿ ಫುಲ್ ಯಾವಾಗ್ಲೂ ಸಿಸ್ಟಮ್ ಮುಂದೆ ಕೂತ್ಕೊಂಡು 10 ಅವರ್ಸ್ ವರ್ಕ್ ಮಾಡೋಕ್ಕಂತೂ ಆಗಲ್ಲ ನನಗಿರೋ ಹೆಲ್ತ್ ಕಂಡೀಷನಲ್ಲಿ. ಆ್ಯಂಡ್ ಅಚ್ಚು ಈಸ್ ಲೈಕ್ ವೆರಿ ಆ್ಯಕ್ಟಿವ್ ಕಿಡ್ ಅಂತಲೇ ಹೇಳ್ಬೋದು. ಸೊ ಅವನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಎನಿವೇ, ಸೊ ಈ ರೀಸನ್ಸಿಂದ ನಾನು ಐ ಡಿಂಟ್ ಡಿಸೈಡ್ ಟು ಜಾಯಿನ್ ಬ್ಯಾಕ್. ಅಟ್ ದ ಸೇಮ್ ಟೈಮ್ ನನಗೆ ಆಸೆ ಕೂಡ ಇತ್ತು. ಅಂದರೆ ಇನ್ನೂ ಲಾಂಗ್ ಬ್ಯಾಕ್ ಇನ್ 2016 ವೆನ್ ಐ ಫಸ್ಟ್ ಸ್ಟಾರ್ಟೆಡ್ ಮೈ ಜಾಬ್, ಆವಾಗ ಐ ಹ್ಯಾಡ್ ಇವನ್ ಟೋಲ್ಡ್ ಒನ್ ಆಫ್ ಮೈ ಫ್ರೆಂಡ್, ಮಗು ಆದಮೇಲೆ ನಾನು ಕೆಲಸ ಎಲ್ಲ ಮಾಡಲ್ಲ, ಐ ವಾಂಟ್ ಟು ಸ್ಟೇ ಅಟ್ ಹೋಮ್ ಆ್ಯಂಡ್ ಬಿ ದೇರ್ ಫಾರ್ ದೆಮ್. ಲೈಕ್ ಅಂದರೆ ಇಫ್ ಸಿಚುವೇಶನ್ ಪರ್ಮಿಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಿದ್ದಾರೆ, ಅದರಿಂದ ವಾಟ್ ಎವರ್ ವಿ ಆರ್ ಅರ್ನಿಂಗ್ ಈಸ್ ಎನಫ್. ನಮಗೆ ಒಂದು ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ಬರ್ತಿರೋಂಥ ಅಮೌಂಟ್ ಇಸ್ ಫೈನ್. ಸೊ ಇಟ್ಸ್ ನಾಟ್ ಲೈಕ್ ನಾನು ಕೆಲಸ ಮಾಡಿ ನಾನು ದುಡ್ಡು ತರಲೇಬೇಕು ಅಂತ ಏನಿಲ್ಲ. ಆ್ಯಂಡ್ ಇಟ್ಸ್ ಮೈ ಚಾಯ್ಸ್ ಅಷ್ಟೇ. ಆ್ಯಂಡ್ ಮೈ ಹಸ್ಬೆಂಡ್ ಈಸ್ ಆಲ್ವೇಸ್ ಸಪೋರ್ಟಿವ್. ಸೊ ನಾನು ಏನೇ ಚಾಯ್ಸ್ ಮಾಡಿದ್ರು, ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅವ್ರು ಓಕೆ ಅಂತಾರೆ, ಹೋಗಲ್ಲ ಮನೇಲಿ ಇರ್ತೀನಿ ಅಂದರೆ ಓಕೆ ಅಂತಾರೆ. ಸೊ ಹಾಗಾಗಿ ದಟ್ ಈಸ್ ಒನ್ ಗುಡ್ ಥಿಂಗ್. ಸೊ ಎನಿವೇ, ಏನಕ್ಕೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ಕರೆಂಟ್ಲಿ ಐ ಆಮ್ ಆಲ್ಸೋ ಕನ್ಫ್ಯೂಸ್ಡ್. ಈ ಕಾಂಟೆಂಟ್ ಕ್ರಿಯೇಷನ್ನ ಕಂಟಿನ್ಯೂ ಮಾಡಬೇಕಾ, ಅಥವಾ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಾ, ಹೌ ಇಸ್ ಇಟ್ ಗೋಯಿಂಗ್, ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಅದಕ್ಕೆ ಏನು ಅನಿಸ್ತು ಗೊತ್ತಾ ನನಗೆ, ದೇಸ್ ಒನ್ ಮೂವಿ ತುಂಬ ಜನ ನೋಡಿರ್ತಾರೆ, ಫಾರೆಸ್ಟ್ ಗಂಪ್ ಅಂತ. ಇಟ್ಸ್ ಅ ವೆರಿ ವೆರಿ ಫೇಮಸ್ ಮೂವಿ. ಹೀರೋ ಹೆಸರು ಟಾಮ್ ಹ್ಯಾಂಕ್ಸ್ ಮೂವಿ ಇದು. ಸೊ ಆ ಮೂವಿ ನನಗೆ ನೆನಪಾಯಿತು. ಸೊ ಬೇಸಿಕಲಿ ಈ ಮೂವಿಯಲ್ಲಿ ಏನಾಗುತ್ತೆ ಅಂದರೆ, ಫಾರೆಸ್ಟ್ ಗಂಪ್ ಅವ್ರ ಹೆಸರು ಅದು, ಟಾಮ್ ಹ್ಯಾಂಕ್ಸ್ದು ಆ ಮೂವಿಯಲ್ಲಿ ಕ್ಯಾರೆಕ್ಟರ್ ನೇಮ್. ಅವ್ರು ಏನು ಟ್ರೈ ಮಾಡಿದ್ರು ಎವ್ರಿಥಿಂಗ್ ಟರ್ನ್ಸ್ ಇನ್ ಟು ಗೋಲ್ಡ್ ಅಂತಲೇ ಹೇಳ್ಬೋದು. ಸೊ ಹಿ ಗೋಸ್ ಇನ್ ಟು ಮಿಲ್ಟ್ರಿ, ಅಲ್ಲಿನೂ ಸಖತ್ತಾಗಿ ಚೆನ್ನಾಗೆಲ್ಲ ಮಾಡ್ತಾರೆ. ಆ್ಯಂಡ್ ದೆನ್ ಅಲ್ಲಿಂದ ಬಂದಮೇಲೆ ಅವ್ರ ಫ್ರೆಂಡ್ ಒಂದು ಸ್ಟ್ರಿಂಪ್ ಬಿಸ್ನೆಸ್ ಓಪನ್ ಮಾಡಬೇಕಂತ ಆಸೆ ಇರುತ್ತೆ. ಸೊ ಹಿ ಆಲ್ಸೋ ಜಾಯಿನ್ಸ್ ಹ್ಯಾಂಡ್ಸ್ ವಿತ್ ಹಿಮ್. ಅದೂ ಸಖತ್ತಾಗಿ ಅಂದರೆ ಅವ್ರಿಗೆ ರಿಸಲ್ಟ್ಸ್ ಕೊಡುತ್ತೆ. ಅದಾದಮೇಲೆ ಐ ಥಿಂಕ್ ಹಿ ಬಿಕಮ್ಸ್ ಅ ರನ್ನರ್ ಆರ್ ಸಮಥಿಂಗ್. ಹಿ ರನ್ಸ್ ಥ್ರೂ ಔಟ್ ಸೋ ಮೆನಿ ಸ್ಟೇಟ್ಸ್ ಆ್ಯಂಡ್ ಅದೂ ಫುಲ್ ಫೇಮಸ್ ಆಗುತ್ತೆ. ಸೊ ಎಲ್ಲ ಟಿ ವಿಯಲ್ಲಿ ಬರುತ್ತೆ.
ಸೊ ಅದು ನನಗೆ ನೆನಪಾಗ್ತಿರುತ್ತೆ ಅವಾಗವಾಗ. ಅಂದರೆ ಎಷ್ಟೊಂದು ಸಲ ನಾವು ತುಂಬ ಪ್ಲ್ಯಾನ್ ಮಾಡಿ, ಎಷ್ಟೊಂದು ಯೋಚನೆ ಮಾಡಿ, ರಿಸರ್ಚ್ ಮಾಡಿ ಏನೇನೋ ಮಾಡಕ್ಕೆ ಹೋಗ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ಸ್ ನಮಗೆ ಗೊತ್ತಿಲ್ದಂಗೆ ನಮ್ಮ ಮುಂದೆ ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ. ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಹೋಗಲ್ಲ. ಅಥವಾ ವಿ ಆರ್ ಮೇ ಬಿ ಟು ಸ್ಕೇರ್ ಟು ಟ್ರೈ ನ್ಯೂ ಥಿಂಗ್ಸ್. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಸಮ್ಟೈಮ್ಸ್ ಆಪರ್ಚುನಿಟೀಸ್ ಬಂದಾಗ ವಿ ಜಸ್ಟ್ ಹ್ಯಾವ್ ಟು ಗೋ ವಿತ್ ಇಟ್. ಅದು ನಾವು ಪರ್ಫೆಕ್ಟಾಗಿ ಇದ್ದಿದ್ದ ಟೈಮಲ್ಲೇ ಮಾಡ್ತೀವಿ, ಅಥವಾ ನಾವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಮಾಡ್ತೀವಿ ಅಂದರೆ, ಐ ಥಿಂಕ್ ವಿ ಮೇ ಲೂಸ್ ದಟ್ ಆಪರ್ಚುನಿಟಿ ಅಂತ ಅನಿಸುತ್ತೆ. ಸೊ ಗಟ್ ಫೀಲಿಂಗ್ ಸ್ಟ್ರಾಂಗ್ ಇತ್ತು ಅಂದರೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ, ಐ ಥಿಂಕ್ ವಿ ಶುಡ್ ಜಸ್ಟ್ ಮೂವ್ ಫಾರ್ವರ್ಡ್. ಅದು ಮಾಡ್ತಾ ಮಾಡ್ತಾ ವಿ ವಿಲ್ ಲರ್ನ್, ವಿ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಇದರಿಂದ ನಮ್ಗೆ ವರ್ಕೌಟ್ ಆಗುತ್ತಾ, ಅಥವಾ ಆಮ್ ಐ ರಿಯಲಿ ಹ್ಯಾಪಿ ವಿತ್ ಇಟ್ ಅಂತ. ಸೊ ಇವಾಗ ನನಗೆ ಈ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆನೂ ಹೀಗೆ ಅನಿಸ್ತಿರೋದು. ಐ ಹ್ಯಾವ್ ನೋ ಐಡಿಯಾ ಇದು ಹೇಗೆ ಮುಂದೆ ಹೋಗುತ್ತೆ. ವಿಲ್ ಐ ರಿಯಲಿ ಬಿ ಹ್ಯಾಪಿ ಡೂಯಿಂಗ್ ದಿಸ್, ಅಥವಾ ಇದರಲ್ಲಿ ನನಗೇನಾದರೂ ಚೆನ್ನಾಗಿ ಆಪರ್ಚುನಿಟೀಸ್ ಸಿಗುತ್ತಾ ಏನು ಅಂತ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ನಾಟ್ ಡೂ ಎನಿಥಿಂಗ್ ಆ್ಯಂಡ್ ಜಸ್ಟ್ ಬಿ ಯುನೋ ಬಿ ಅಟ್ ಹೋಮ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಬೇಬಿ ನೋಡ್ಕೊಳ್ಳೋದು ಈಸ್ ಡೆಫಿನೆಟ್ಲಿ ಬಿಗ್ ಜಾಬ್ ಅಂತಲೇ ಹೇಳ್ಬೋದು. ಆದರೆ ಐ ಡೋಂಟ್ ವಾಂಟ್ ಟು ಹ್ಯಾವ್ ಅ ರಿಗ್ರೆಟ್. ಅಂದರೆ ನಾನು ಏನೂ ಮಾಡಿಲ್ಲ, ಅಥವಾ ನನಗಿರೋಂಥ ಸ್ಕಿಲ್ಸ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ, ಅಥವಾ ನನಗೆ ಈ ಆಸೆ ಇತ್ತು, ಇದು ಡ್ರೀಮ್ಸ್ ಇತ್ತು, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಸೊ ಅದಕ್ಕೆ ಟ್ರೈ ಮಾಡ್ದಲೇ ಇರೋದು ನನಗಿಷ್ಟ ಇಲ್ಲ. ಲೇಟರ್ ಐ ಡೋಂಟ್ ವಾಂಟ್ ಟು ಲುಕ್ ಬ್ಯಾಕ್ ಆ್ಯಂಡ್ ದೆನ್ ಅವಾಗ ನಾನು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಿದ್ರೆ ಇವಾಗ ನಾನು ಮೋಸ್ಟ್ಲಿ ಚೆನ್ನಾಗಿ ಫಾಲೋವರ್ಸ್ ಇರ್ತಿದ್ರೇನೋ, ಅಥವಾ ಏನೋ ಐ ಡೋಂಟ್ ನೋ ಆ ಥರ ಅನಿಸ್ತಿತ್ತು. ಸೊ ಐ ಥಾಟ್ ಓಕೆ ಅಲ್ಲಿ ಶೇರ್, ಯಾಕೆಂದರೆ ಇದು ತುಂಬ ಜನಕ್ಕೆ ಅನಿಸ್ತಿರುತ್ತೆ. ತುಂಬ ಜನಕ್ಕೆ ಡಿಫ್ರೆಂಟ್ ಡ್ರೀಮ್ಸ್ ಅಥವಾ ಗೋಲ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಒಂದು ಹೆಸಿಟೇಷನಿಂದ ನಾವು ಮಾಡ್ತಿರಲ್ಲ. ಜನ ಏನಂತಾರೆ ಅಂತ ಅನ್ಕೊತೀವಿ, ಬಟ್ ಆ್ಯಕ್ಚುಲಿ ನಾವು ಜನಗಳಿಗಿಂತ ನಮ್ಮ ಬಗ್ಗೆ ನಾವೇ ಜಾಸ್ತಿ ಓವರ್ ಆಗಿ ಕ್ರಿಟಿಕಲ್ ಆಗಿ ಥಿಂಕ್ ಮಾಡ್ತೀವಿ ಅಂತ ಅನಿಸುತ್ತೆ. ನಾನು ಕೂಡ ಅದನ್ನು ಜಾಸ್ತಿ ಮಾಡ್ತಿದ್ದೀನಿ ಮಾಡ್ತಾ ಇದ್ದೀನಿ. ಇವಾಗ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ಇರೋದೊಂದು ಲೈಫು, ಸೊ ಯಾಕೆ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕು. ಸೊ ಐ ಥಿಂಕ್ ಫಾರೆಸ್ಟ್ ಗಮ್ ಥರ ವಿ ಶುಡ್ ಜಸ್ಟ್ ಗೋ ವಿತ್ ಇಟ್, ಟ್ರೈ ಇಟ್ ಔಟ್, ಎಕ್ಸ್ಪ್ಲೋರ್. ಇಫ್ ಇಟ್ ವರ್ಕ್ಸ್ ಔಟ್ ಅಮೇಝಿಂಗ್, ಇಫ್ ಇಟ್ ಡಸಂಟ್ ವರ್ಕ್ ಔಟ್ ಇಟ್ಸ್ ಸ್ಟಿಲ್ ಗುಡ್. ಯಾಕಂದರೆ ವಿ ಅಟ್ಲೀಸ್ಟ್ ಟ್ರೈಡ್ ಅಲ್ವಾ. ಟ್ರೈ ಮಾಡಿದ್ರೇ ಗೊತ್ತಾಗೋದಲ್ವಾ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ. ಇವಾಗ ನನಗೂ ಅಷ್ಟೇ ಸೈಕಾಲಜಿ ಇಂಟ್ರೆಸ್ಟ್ ಇತ್ತು, ನಾನು ಪರ್ಸ್ಯೂ ಮಾಡಿದೆ. ಬಟ್ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಐ ರಿಯಲೈಸ್ಡ್ ಇಟ್ ಈಸ್ ನಾಟ್ ಅನ್ ಈಸಿ ಜಾಬ್, ಆ್ಯಂಡ್ ಐ ಆಲ್ಸೋ ಗಾಟ್ ಟು ನೋ ಅಬೌಟ್ ಮೈ ಎಮೋಷ್ನಲ್ ಹೆಲ್ತ್. ಸೊ ನಾವೇನು ಟ್ರೈ ಮಾಡ್ದಲ್ಲೇ ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ ಇಲ್ಲೇ ಕುತ್ಕೊಂಡು ಹೇಳೋಕ್ಕಾಗಲ್ಲ. ಟ್ರೈ ಮಾಡಲೇಬೇಕು. ನಿಮ್ಗೆ ಏನಾದರೂ ಡ್ರೀಮ್ಸ್ ಇತ್ತು, ಆಸ್ಪಿರೇಷನ್ಸ್ ಇತ್ತು ಅಂತ ಹೇಳಿದ್ರೆ ಎಸಿಟೇಷನ್ ಮಾಡದೆ ಜಸ್ಟ್ ಗಿವ್ ಇಟ್ ಎ ಟ್ರೈ ಅಷ್ಟೇ. ಸೊ ಇನ್ನಷ್ಟು ಈ ಥರ ಏನೇನೋ ನನಗೆ ಬರೋ ಥಾಟ್ಸ್ಗಳನ್ನ ಶೇರ್ ಮಾಡ್ತಿರ್ತೀನಿ ಮುಂದೆ ಕೂಡ. ಇಂಟ್ರೆಸ್ಟ್ ಇತ್ತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಇಫ್ ಯು ಆರ್ ನ್ಯೂ. ಆ್ಯಂಡ್ ದೆನ್ ಈ ವಿಡಿಯೋಯಿಂದ ನಿಮ್ಗೇನಾದರೂ ರೆಸೊನೇಟ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.